ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 18/4/2025 ಮಹಾವಾಕ್ಯ. मीठे बच्चे अपने ऊपर रहम करो, बाप जो मत देते हैं उस पर चलो तो अपार खुशी रहेगी, माया के शाप से बचे रहेंगे. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿರಿ. ತಂದೆ ಯಾವ ಮತವನ್ನು ಕೊಡುತ್ತಾರೋ ಅದರಂತೆ ನಡೆಯಿರಿ, ಆಗ ಅಪಾರ ಖುಷಿ ಇರುವುದು, ಮಾಯೆಯ ಶಾಪದಿಂದ ಬಚಾವಾಗುವಿರಿ. प्रश्न, माया का शाप क्यों लगता है? ಶಾಪಿತ ಆತ್ಮ ಕಿ ಗತಿ ಕ್ಯಾ ಹೋಗಿ? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಮಾಯೆಯ ಶಾಪ ಯಾಕೆ ತಗುಲುತ್ತದೆ? ಶಾಪಿತ ಆತ್ಮದ ಗತಿ ಏನಾಗುತ್ತದೆ? उत्तर, बाप और पढ़ाई का निरादर करने से, अपनी मत पर चलने से माया का ಶಾಪ್ ಲಗ್ ಜಾತಾ है. ಬಾಬಾ ಹೇಳ್ತಾರೆ, ಒಂದು ತಂದೆ ಮತ್ತು ಶಿಕ್ಷಣವನ್ನು ನಿಷ್ಕಾಳಜಿ ಮಾಡೋದರಿಂದ, ತಮ್ಮ ಮತದಂತೆ ನಡೆಯೋದ್ರಿಂದ ಮಾಯೆಯ ಶಾಪ ತಗುಲುತ್ತದೆ. सेकंड, असुरी चलन है, दैवी गुण धारण नहीं करते तो अपने पर ಬೇರಹಮಿ करते हैं. ಬಾಬಾ ಹೇಳ್ತಾರೆ, ಎರಡನೇದು ಅಸುರಿ ಚಲನೆ ಇದೆ, ದೈವಿ ಗುಣ ಧಾರಣೆ ಮಾಡ್ಕೊಳ್ಳದೆ ಇದ್ದಾಗ ತಮ್ಮ ಮೇಲೆ ತಾವೇ ನಿರ್ದಯಿ ಆಗಿಬಿಡ್ತಾರೆ. ಬುದ್ಧಿ ಕೋ ತಾಲ ಲಗ್ ಜಾತಾ ಹೇ ವ ಬಾಪ್ ಕಿ ದಿಲ್ ಪರ್ ಚढ़ नहीं सकते. ಬಾಬಾ ಹೇಳ್ತಾರೆ, ಬುದ್ಧಿಗೆ ಬೀಗ ಬಿದ್ದುಬಿಡ್ತದೆ, ಅವರು ತಂದೆಯ ಹೃದಯವನ್ನು ಏರೋದಿಲ್ಲ. ಓಂ ಶಾಂತಿ. रूहानी बच्चों को या तो अब निश्चय है कि हमको आत्माभिमानी बनना है और बाप को याद करना है. ಆತ್ಮಿಕ ಮಕ್ಕಳಿಗೆ ಈಗ ಈ ನಿಶ್ಚಯ ಇದೆ, ನಾವಂತೂ ಆತ್ಮಾಭಿಮಾನಿ ಆಗಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಮಾಯಾರೂಪಿ ರಾವಣ ಜೋ ಹೈ ವ ಶಾಪಿತ್ ದುಃಖಿ ಬನಾ ದೇತಾ ಹೈ. ಬಾಬಾ ಹೇಳ್ತಾರೆ, ಮಾಯಾರೂಪಿ ರಾವಣ ಏನಿದ್ದಾನೆ ಅವನೆಲ್ಲರನ್ನೂ ಶಾಪಿತರನ್ನಾಗಿ ದುಃಖಿಗಳನ್ನಾಗಿ ಮಾಡ್ತಾನೆ. ಶಾಪ ಅಕ್ಷರ हो दुख का है, वर्षा अक्षर सुख का है. जो बच्चे वफादार फरमान बरदार है वह अच्छी ರೀತಿ जानते हैं. ಬಾಬಾ ಹೇಳ್ತಾರೆ, ಶಾಪ ಅನ್ನೋ ಅಕ್ಷರವೇ ದುಃಖ ಕೊಡುವಂಥದ್ದಾಗಿದೆ, ಆಸ್ತಿ ಅನ್ನೋ ಅಕ್ಷರ ಸುಖದ್ದಾಗಿದೆ. ಯಾವ ಮಕ್ಕಳು ನಂಬಿಗಸ್ತರಾಗಿದ್ದಾರೆ, ಆಜ್ಞಾಕಾರಿಗಳಾಗಿದ್ದಾರೆ, ಅಂಥವರು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ. ಜೋ ನಾ ಫರ್ಮಾನ್ ಬರ್ದಾರ್ ಹೇ ವ ಬಚ್ಚಾ ಹೈ ನಹಿ, भल अपने को कुछ भी समझे परंतु बाप के दिल पर चढ़ नहीं सकते, वर्षा पा नहीं सकते. ಇನ್ನು ಯಾರು ಆಜ್ಞಾಕಾರಿಗಳಾಗಿರೋದಿಲ್ವೋ ಅವರಂತೂ ನನ್ನ ಮಕ್ಕಳೇ ಅಲ್ಲ ಅಂತಾರೆ ಬಾಬಾ. ಭಲೆ ತಮ್ಮನ್ನವ್ರು ಏನಂತಾದರೂ ಬೇಕಾದ್ರೆ ತಿಳ್ಕೊಳ್ಳಿ, ಆದರೆ ತಂದೆಯ ಹೃದಯವನ್ನು ಅವ್ರು ಏರ್ಲಿಕ್ಕೆ ಸಾಧ್ಯ ಇಲ್ಲ, ಆಸ್ತಿನೂ ಕೂಡ ಅವರು ಪಡೆಯೋದಿಲ್ಲ. जो माया के कहने पर चलते और बाप को याद भी नहीं करते किसको समझा नहीं सकते. ಬಾಬಾ ಹೇಳ್ತಾರೆ, ಅಂತಹ ಮಕ್ಕಳು ಮಾಯಿ ಹೇಳ್ದಂತೆ ನಡೀತಿರ್ತಾರೆ, ಒಂದು ತಂದೆಯನ್ನು ನೆನಪು ಕೂಡ ಮಾಡೋದಿಲ್ಲ, ತಮ್ಮ ಮತದಂಗೆ ನಡೀತಾರೆ, ಯಾರಿಗೂ ಅವರು ತಿಳಿಸ್ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಗೋಯಾ ಅಪ್ನೆ ಕೋ ಆಪೇ ಶಾಪಿತ್ ಕರ್ತೆ ಹೇ ಬಚ್ಚೆ ಜಾನ್ತೆ ಮಾಯಾ ಬಡಿ ಜಬರ್ದಸ್ತೆ. ಬಾಬಾ ಹೇಳ್ತಾರೆ, ಅವ್ರು ತಮಗೆ ತಾವೇ ಶಾಪಿತರನ್ನಾಗಿ ಮಾಡ್ಕೊಳ್ತಾರೆ, ಮಕ್ಕಳು ತಿಳ್ಕೊಂಡಿದ್ದಾರೆ, ಮಾಯನೂ ಕೂಡ ಬಹಳ ಜಬರ್ದಸ್ತಿದೆ. ಅಗರ್ ಬೇಹದ್ ಕೆ ಬಾಪ್ ಕಿ ಬಿ ನೈ ಮಾನ್ತೆ ತೋ ಗೋಯಾ ಮಾಯಾಕ್ಕೂ ಮಾನ್ತೆ ಹೇ. ಬಾಬಾ ಹೇಳ್ತಾರೆ, ಅವ್ರು ಬೇಹದ್ದಿನ ತಂದೆಯನ್ನು ಒಪ್ಕೊಳ್ಳದೆ ಇದ್ದ ಕಾರಣ ಮಾಯೆ ಹೇಳ್ದಂಗೆ ಕೇಳ್ತಾ ಇರ್ತಾರೆ. ಅವರು ಮಾಯಾಕ್ಕೆ ವಶ್ ಹೋ ಜಾತೆ ಹೇ, ಕಹಾವತ್ ಹೈ ನ ಪ್ರಭು ಕಿ ಆಜ್ಞಾ ಸಿರ್ ಮಾಥೆ. ಬಾಬಾ ಹೇಳ್ತಿದ್ದಾರೆ, ಯಾರು ಶಿವಬಾಬಾ ಹೇಳ್ದಂಗೆ ಕೇಳ್ತಿರೋದಿಲ್ಲ, ಅವ್ರು ಮಾಯೆಗೆ ವಶ ಆಗಿರ್ತಾರೆ. ಒಂದು ಮಾತಿದೆ, ಪರಮಾತ್ಮನ ಆಜ್ಞೆ ಅಂದರೆ ತಲೆ ಮೇಲೆ ಹೊತ್ಕೊಂಡು ಕುಣಿಬೇಕು ಅಂತ, ಅಂದರೆ ತಲೆ ಮೇಲೆ ಹೊತ್ಕೊಂಡು ನಡಿಬೇಕು ಅಂತ. तो बाप कहते, बच्चे पुरुषार्थ कर बाप को याद करो तो माया की गोद से निकल प्रभु की गोद में आ जाएंगे. ಇಲ್ಲಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಿ, ಆಗ ಮಾಯೆ ಮಡಿಲಿನಲ್ಲಿದ್ದಂಥವರು ನೀವು ಪರಮಾತ್ಮನ ಮಡಿಲಿನಲ್ಲಿ ಬರ್ತೀರ. ಬಾಪ್ तो बुद्धिवानों का बुद्धिवान है, बाप की नहीं मानेंगे तो बुद्धि की ताला लग जाएगा. ಬಾಬಾ ಹೇಳ್ತಿದ್ದಾರೆ, ಶಿವಬಾಬಂತೂ ಬುದ್ಧಿವಾನರ ಬುದ್ಧಿಯಾಗಿದ್ದಾರೆ, ಬಾಬಾ ಹೇಳ್ದಂಗೆ ನೀವು ನಡೆದಿದ್ದರೆ ಬುದ್ಧಿಗೆ ಬೀಗ ಹಾಕಲ್ಪಡ್ತದೆ ಅಂತಾರೆ ಬಾಬಾ. ತಾಲಾ ಖೋಲ್ನೆ ವಾಲಾ ಏಕ್ ಹಿ ಬಾಪ್ ಹೇ, ಶ್ರೀಮತ್ ಪರ್ ನೈ ಚಲ್ತೆ ತೋ ಉನ್ಕಾ ಕ್ಯಾ ಹಾಲ್ ಹೋಗ. ಒಂದು ಬಾಬಾ ಹೇಳ್ತಾರೆ, ಬೀಗ ತೆರೆಯುವಂಥವ್ರು ಬಾಬನೇ, ಅಂದರೆ ಒಬ್ಬ ತಂದೆನೇ ಆಗಿದ್ದಾರೆ, ನೀವು ಶ್ರೀಮತದಂಗೆ ನಡೆದಿದ್ದರೆ ಕತಿ ಏನಾಗ್ಬೋದು ಅಂತಾರೆ ಬಾಬಾ. ಮಾಯಾ ಕಿ ಮತ್ ಪರ್ ಕುಚ್ ಭಿ ಪದ ಪಾ ನೈ ಸಕೆಂಗೆ, ಬಲ್ ಸುನ್ತೆ ಹೇ ಪರಂತು ಧಾರಣ ನೈ ಕರ್ ಸಕ್ತೆ ಹೇ, ನ ಕರಾ ಸಕ್ತೆ ತೋ ಉಸ್ಕಾ ಕ್ಯಾ ಹಾಲ್ ಹೋಗ. ಬಾಬಾ ಹೇಳ್ತಾರೆ, ಮಾಯೆಯ ಮತದಂತೆ ಬಾಬಾ ಹೇಳ್ತಿದ್ರೆ ಏನು ಪದವಿನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀವು,
ಬಲೆ ಕೇಳ್ಬೋದು, ಆದರೆ ಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂಥವ್ರ ಕಥೆ ಏನಾಗ್ಬೋದು ಅಂತಾರೆ ಬಾಬಾ. बाप तो गरीब निवास है, मनुष्य गरीबों को दान करते हैं तो बाप भी आकर कितना बेहद का दान करते हैं. ಇನ್ನು ಶಿವಬಾಬನಿಗೆ ಬಡವರ ಬಂಧು ಅಂತ ಹೇಳಲಾಗ್ತದೆ. ಬಾಬಾ ಬಂದು ಬಡವರಿಗೇ ದಾನ ಮಾಡ್ತಾರೆ. ಮತ್ತು ಶಿವಬಾಬಾ ಬೇಹದ್ದಿನ ದಾನವನ್ನು ಮಾಡ್ತಾರೆ. ಮನುಷ್ಯರು ಕೂಡ ಬಡವರಿಗೆ ದಾನ ಮಾಡ್ತಾರೆ. ಹಾಗೆ ಬಾಬನು ಕೂಡ ಬಂದು ಎಷ್ಟೊಂದು ಬೇಹದ್ದಿನ ದಾನ ಮಾಡ್ತಾರೆ. ಅಗರ್ ಶ್ರೀಮತ್ ಪರ್ ನೈ ಚಲ್ತೆ ತೋ ಏಕದಮ್ ಬುದ್ಧಿ ಕೋ ತಾಲ ಲಗ್ ಜಾತೆ. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ, ಬಾಬಾ ಹೇಳ್ದಂಗೆ ಕೇಳ್ದಿದ್ರೆ ಅಂದರೆ ಶ್ರೀಮತದಂಗೆ ನಡಿದಿದ್ರೆ ಏಕದಮ್ ಬುದ್ಧಿಗೆ ಬೀಗ ಹಾಕಿಬಿಡ್ತದೆ. फिर क्या प्राप्ति करेंगे, श्रीमत पर चलने वाले ही बाप के बच्चे ठहरे. ಬಾಬಾ ಹೇಳ್ತಾರೆ, ಬಾಬಾ ಹೇಳ್ದಂಗೆ ಕೇಳ್ದಿದ್ರೆ ಪ್ರಾಪ್ತಿ ಏನು ಮಾಡ್ಕೊಳ್ತೀರಾ? ಶ್ರೀಮತದಂಗೆ ನಡೆಯುವಂಥವರೇ ಬಾಬನ ಮಕ್ಕಳು ಅನ್ನಿಸ್ಕೊಳ್ತಾರೆ. ಬಾಪ್ ತೋ ರಹಮ್ ದಿಲ್ ಹೇ, ಸಮಸ್ತೆ ಬಾಹರ್ ಜಾತೆ ಹಿ ಮಾಯಾ ಏಕದಮ್ ಖತಮ್ ಕರ್ ದೇಗಿ. ತಂದೆ ಅಂತೂ ದಯಾಹೃದಯಿಯಾಗಿದ್ದಾರೆ. ತಿಳ್ಕೊಳ್ತಾರೆ, ಹೊರಗೆ ಹೋದ ತಕ್ಷಣ ಮಾಯಾ ಏಕದಮ್ ಎಲ್ಲರನ್ನೂ ಸಮಾಪ್ತಿ ಮಾಡಿಬಿಡ್ತದೆ. कोई आपघात करते हैं तो भी अपनी सत्यानाश करते हैं. बाप तो समझाते रहते अपने पर रहम करो, श्रीमत पर चलो, अपनी मत पर नहीं चलो. ಬಾಬಾ ಒಂದು ಮಾತು ಹೇಳ್ತಾರೆ, ಕೆಲವು ಮಕ್ಕಳು ತಮ್ಮನ್ನು ತಾವೇ ಹತ್ಯೆ ಮಾಡ್ಕೊಳ್ತಾರೆ, ಅಂದರೆ ತಮ್ಮನ್ನೇ ಸತ್ಯಾನಾಶ ಮಾಡ್ಕೊಂಡ್ಬಿಡ್ತಾರೆ. ಬಾಬಾ ತಿಳಿಸ್ಕೊಡ್ತಾ ಇರ್ತಾರೆ, ತಮ್ಮ ಮೇಲೆ ತಾವು ದಯೆ ತೋರಿಸ್ಕೊಳ್ಳಿ, ಅಂದರೆ ಶ್ರೀಮತದಂಗೆ ನಡೀರಿ, ತಮ್ಮ ಮತದಂಗೆ ನಡಿಲಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ಶ್ರೀಮತ್ ಪರ್ ಚಲನೆ से खुशी का पारा चढ़ेगा, ಲಕ್ಷ್ಮೀ ನಾರಾಯಣ್ ಕಿ ಶಕಲ್ ದೇಖೋ ಕೈಸಿ ಖುಷ್ನುಮಾ ಹೈ. ಬಾಬಾ ಹೇಳ್ತಾರೆ, ಶ್ರೀಮತದಂಗೆ ನಡೆದ್ರೆ ಅಪಾರ ಖುಷಿ ಇರ್ತದೆ, ಖುಷಿ ಅಪಾರ ಏರ್ತದೆ ಅಂತಾರೆ ಬಾಬಾ. ಒಂದು ಸ್ವಲ್ಪ ಲಕ್ಷ್ಮೀನಾರಾಯಣ ಮುಖ ನೋಡಿ, ಅವ್ರ ಮುಖ ನೋಡಿ ಎಷ್ಟು ಖುಷಿ ಇದೆ ಆ ಮುಖದಲ್ಲಿ ಅಂತಾರೆ ಬಾಬಾ. तो पुरुषार्थ कर ऐसा ऊंच पद पाना चाहिए ना. बाप अविनाशी ज्ञान रत्न देते हैं तो उनका निराधार क्यों करना चाहिए. ಇನ್ನು ಪುರುಷಾರ್ಥ ಮಾಡಿ ಆ ಥರ ಪದವಿ ಪಡ್ಕೋಬೇಕಲ್ವ. ಬಾಬಾ ಹೇಳ್ತಿದ್ದಾರೆ, ತಂದೆ ಅವಿನಾಶಿ ಜ್ಞಾನ ರತ್ನ ಕೊಡ್ತಾರೆ ಅಂದಾಗ ಅದನ್ನು ನೀವು ಎಷ್ಟು ನಿಷ್ಕಾಳಜಿ ಮಾಡ್ತೀರಾ, ಅದನ್ನು ಆಧರಿಸಬೇಕು ತಾನೆ, ಗೌರವ ಕೊಡಬೇಕು ತಾನೆ. रत्नों से झोली भरनी चाहिए, सुनते तो है परंतु झोली नहीं भरते क्योंकि बाप को याद नहीं करते. ಬಾಬಾ ಹೇಳ್ತಾರೆ, ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸ್ಕೊಳ್ಬೇಕು. ಕೇಳಲ್ಲ ಅಂತಲ್ಲ, ಕೇಳ್ತೀರಾ, ಆದರೆ ಜೋಳಿಗೆ ತುಂಬಿಸ್ಕೊಳ್ಳಲ್ಲ, ಯಾಕೆಂದರೆ ತಂದೆಯನ್ನು ನೆನಪು ಮಾಡೋದಿಲ್ಲ ಅಂತಾರೆ ಬಾಬಾ. असुरी चलन चलते हैं, बाप बार बार समझाते रहते हैं अपने पर रहम करो, ದೈವಿ ಗುಣ ಧಾರಣ ಕರೋ. ಬಾಬಾ ಹೇಳ್ತಾರೆ, ಮಕ್ಕಳು ಅಸುರಿ ಚಲನೆಯನ್ನು ನಡೀತಾ ಇರ್ತಾರೆ. ಬಾಬಾ ಬಾರಿ ಬಾರಿ ತಿಳಿಸ್ಕೊಡ್ತಾ ಇರ್ತಾರೆ, ನಿಮ್ಮ ಮೇಲೆ ದಯೆ ತೋರಿಸ್ಕೊಳ್ಳಿ, ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ. ವ ಹೈ ಹಿ ಅಸುರಿ ಸಂಪ್ರದಾಯ ಉನ್ಕೋ ಬಾಪ್ ಆಕರ್ ಪರಿಸ್ಥಾನಿ ಬನಾತೆ ಹೇ. ಬಾಬಾ ಹೇಳ್ತಾರೆ, ಅವ್ರು ಇರೋದೇ ಅಸುರಿ ಸಂಪ್ರದಾಯದವರು. ಅಂದರೆ ಯಾರು ಬಾಬಾ ಹೇಳ್ದಂಗೆ ಕೇಳಲ್ಲ, ದೈವಿ ಗುಣ ಧಾರಣೆ ಮಾಡ್ಕೊಳ್ಳಲ್ಲ, ಅವ್ರಿಗೆ ಅಸುರಿ ಗುಣದವರು, ಅಸುರಿ ಸಂಪ್ರದಾಯದವರು ಅಂತಾರೆ ಬಾಬಾ. ಅವರಿಗೆ ತಂದೆ ಬಂದು ಪರಿಸ್ಥಾನಿ ಅಂದರೆ ದೇವತೆಗಳನ್ನಾಗಿ ಮಾಡ್ತಾರೆ. ಪರಿಸ್ಥಾನ್ ಸ್ವರ್ಗಕ್ಕೂ ಕಹಾ ಜಾತಾ ಹೇ. ಮನುಷ್ಯ ಕಿತನಾ ಧಕ್ಕಾ ಖಾತೆ ರಹತೆ ಹೇ. ಪರಿಸ್ಥಾನ್ ಅಂತಂದರೆ ಸ್ವರ್ಗಕ್ಕೆ ಹೇಳಲಾಗ್ತದೆ. ಮನುಷ್ಯರು ಎಷ್ಟು ಪೆಟ್ಟು ತಿಂತಾ ಇರ್ತಾರೆ. ಸನ್ಯಾಸಿयों आदि के पास जाते हैं, समझते मन को शांति मिलेगी, वास्तव में ये अक्षर ही रॉन्ग है, इनका कोई अर्थ नहीं. ಬಾಬಾ ಹೇಳ್ತಾರೆ, ಸನ್ಯಾಸಿಗಳ ಹತ್ರ ಎಲ್ಲ ಹೋಗ್ತಾರೆ, ತಿಳ್ಕೊಂಡಿದ್ದಾರೆ ನಮಗೆ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ. ಹಾಗೆ ನೋಡಿದರೆ ಈ ಅಕ್ಷರನೇ ತಪ್ಪು ಅಂತಾರೆ ಬಾಬಾ. ಅದರ ಅರ್ಥವನ್ನು ಕೂಡ ಯಾರೂ ತಿಳ್ಕೊಂಡೇ ಇಲ್ಲ. ಶಾಂತಿ ತೋ ಆತ್ಮಕ್ಕೂ ಚಾಹಿಯೇನಾ, ಆತ್ಮ ಸ್ವಯಂ ಶಾಂತ ಸ್ವರೂಪ ಹೇ. ಬಾಬಾ ಹೇಳ್ತಾರೆ, ಶಾಂತಿ ಆತ್ಮಕ್ಕೆ ಬೇಕು ತಾನೆ, ಆತ್ಮ ಒರಿಜಿನಲಿ ಶಾಂತ ಸ್ವರೂಪವಾಗಿದೆ. ಐಸೆ ಬಿ ನೈ ಕಹತೆ ಕಿ ಆತ್ಮಕ್ಕೂ ಕೈಸಿ ಶಾಂತಿ ಮಿಲೆ. ಹೀಗೂ ಕೂಡ ಹೇಳೋದಿಲ್ಲ ಅವರು, ಆತ್ಮಕ್ಕೆ ಶಾಂತಿ ಹೇಗೆ ಸಿಗ್ತದೆ ಅಂತ. कहते मन को शांति कैसे मिले. अब मन क्या है, बुद्धि क्या है, आत्मा क्या है, कुछ भी जानते नहीं. ಬಾಬಾ ಹೇಳ್ತಾರೆ ಮನಸ್ಸಿಗೆ ಶಾಂತಿ ಹೇಗೆ ಸಿಗ್ತದೆ ಅಂತ. ಹಾಗಾದರೆ ಈಗ ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು, ಆತ್ಮ ಅಂದರೆ ಏನು, ಏನನ್ನು ಕೂಡ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಜೋ ಕುಚ್ ಕಹತೆ ಅಥವಾ ಕರ್ತೆ ಹೇ ವ ಸಬ್ ಹೇ ಭಕ್ತಿ ಮಾರ್ಗ. ಏನೆಲ್ಲ ಹೇಳ್ತಾರೋ ಅಥವಾ ಏನೆಲ್ಲ ಮಾಡ್ತಾರೋ ಅದೆಲ್ಲ ಭಕ್ತಿ ಮಾರ್ಗವಾಗಿದೆ. ಭಕ್ತಿ ಮಾರ್ಗ ವಾಲೆ ಸೀಡಿ ನೀಚೆ ಉತ್ತರ್ತೆ ತಮೋ ಪ್ರಧಾನ್ ಬಂತೆ ಜಾತೆ ಹೇ. ಈ ಭಕ್ತಿ ಮಾರ್ಗದವರು ಮೆಟ್ಲು ಕೆಳಗೆ ಇಳಿತಾ ತಮೋ ಪ್ರಧಾನ ಆಗಿಬಿಡ್ತಾರೆ ಅಂತಾರೆ ಬಾಬಾ. ಬಲ್ ಕಿಸ್ಕೋ ಬಹುತ್ ಧನ್ ಪ್ರಾಪರ್ಟಿ ಆದಿ ಹೇ ಪರಂತು ತೋ ಫಿರ್ ಬಿ ರಾವಣ ರಾಜ್ಯ ಹೇನಾ. ಬಾಬಾ ಒಂದು ಮಾತು ಹೇಳ್ತಾರೆ, ಇವತ್ತಿನ ಸಮಯದಲ್ಲಿ ಯಾರಿಗಾದ್ರೂ ಭಾಳಷ್ಟು ಸಂಪತ್ತಿದೆ, ಆಸ್ತಿ ಇದೆ, ಏನೆಲ್ಲ ಇದೆ ಅಂದ್ರೂ ಕೂಡ ರಾವಣ ರಾಜ್ಯ ಅಲ್ವಾ. तुम बच्चों को चित्रों पर समझाने की भी बहुत अच्छी प्रैक्टिस करनी है.
बाप सब सेंटर्स के बच्चों को समझाते रहते हैं, ನಂಬರ್ವಾರ್ तो है ना। ಬಾಬಾ ಮಕ್ಕಳಿಗೆ ಚಿತ್ರಗಳ ಬಗ್ಗೆ ತಿಳಿಸ್ಕೊಡೋದು ಕೂಡ ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ ಎಲ್ಲ ಸೆಂಟ್ರಿನ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ। ನಂಬರ್ವಾರ್ ಅಂತೂ ಇದಾರಲ್ವ, कई बच्चे राजाई पद पाने का पुरुषार्थ नहीं करते तो प्रजा में क्या जाकर बनेंगे। ಬಾಬಾ ಮತ್ತೆ ಹೇಳ್ತಾರೆ, ಕೆಲವು ಮಕ್ಕಳು ರಾಜ್ಯ ಪದವಿ ಪಡ್ಕೊಳ್ಳೋ ಪುರುಷಾರ್ಥ ಮಾಡದಿದ್ದರೆ ಅವ್ರ ಪ್ರಜೆಗಳಲ್ಲಿ ಹೋಗಿ ಏನಾಗ್ತಾರೆ, ಸರ್ವಿಸ್ ನೈ ಕರ್ತೆ, ಅಪ್ನೆ ಪರ್ तरस नहीं आता है तो हम क्या बनेंगे। फिर समझा जाता ड्रामा में इनका पार्ट इतना है। ಬಾಬಾ ಹೇಳ್ತಾರೆ ಸೇವೆನೂ ಮಾಡೋದಿಲ್ಲ, ತಮ್ಮ ಮೇಲೆ ದಯೆನೂ ತೋರಿಸ್ಕೊಳ್ಳಲ್ಲ ಅಂದಾಗ ಬಾಬಾ ಹೇಳ್ತಾರೆ ನಾವು ಏನು ಆಗ್ತೀವಿ ಅಂತ ತಿಳ್ಕೊಳ್ಳಾಗ್ತಿದೆ, ನಾಟಕದಲ್ಲಿ ಅವ್ರ ಪಾತ್ರನೇ ಹೀಗಿತ್ತು ಅಂತ, ಅಥವಾ ಅವ್ರ ಪಾತ್ರನೇ ಈ ರೀತಿ ಇದೆ, ಇಷ್ಟೇ ಇದೆ ಅಂತ। अपना कल्याण करने के लिए ज्ञान के साथ साथ योग भी हो। ಬಾಬಾ ಹೇಳ್ತಾರೆ ತಮ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಜ್ಞಾನದ ಜೊತೆಗೆ ಯೋಗನೂ ಬೇಕು। योग में नहीं रहते तो कुछ भी कल्याण नहीं होगा। योग बिगर पावन बन नहीं सकते। ಬಾಬಾ ಹೇಳ್ತಾರೆ ಯೋಗ ಮಾಡದೆ ತಮ್ಮ ಕಲ್ಯಾಣ ಸ್ವಲ್ಪನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯೋಗ ಇಲ್ಲದೆ पावन ಆಗಲಿಕ್ಕೂ ಸಾಧ್ಯ ಇಲ್ಲ। ज्ञान तो बहुत सहज है परंतु अपना कल्याण भी करना है। योग में न रहने से कुछ भी कल्याण होता नहीं। ಬಾಬಾ ಹೇಳ್ತಾರೆ ಜ್ಞಾನ ಭಾಳ ಸಹಜ ಇದೆ, ಆದರೆ ತಮ್ಮ ಕಲ್ಯಾಣನೂ ಮಾಡ್ಕೋಬೇಕು ತಾನೆ। ಯೋಗದಲ್ಲಿ ಇಲ್ಲದೇ ಇರುವ ಕಾರಣ ಬಾಬಾ ಹೇಳ್ತಿದ್ರೆ ಏನೂ ಕಲ್ಯಾಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ। योग बिगर पावन कैसे बनेंगे। ज्ञान अलग चीज़ है, योग अलग चीज़ है। ಬಾಬಾ ಹೇಳ್ತಾರೆ ಯೋಗ ಇಲ್ಲದೆ ಪಾವನ ಹೇಗಾಗ್ತೀರಾ, ಜ್ಞಾನ ಅನ್ನೋದೇ ಬೇರೆ, ಯೋಗ ಅನ್ನುವಂಥದ್ದೇ ಬೇರೆ ಅಂತಾರೆ ಬಾಬಾ। योग में बहुत कच्चे है, याद करने का अकल ही नहीं आता। ಬಾಬಾ ಹೇಳ್ತಾರೆ ಯೋಗದಲ್ಲಿ ಭಾಳ ಜನ ಮಕ್ಕಳು ಕಚ್ಚಾ ಇದ್ದಾರೆ, ಅಂದರೆ ಅಷ್ಟು ಶಕ್ತಿನೇ ಇಲ್ಲ ಅಂತ, ನೆನಪು ಮಾಡುವಂಥ ಬುದ್ಧಿವಂತಿಕೆನೂ ಇಲ್ಲ। तो याद बिगर विक्रम कैसे विनाश हो। फिर सजा बहुत खानी पड़ती है, बहुत पछताना पड़ता है। ಬಾಬಾ ಹೇಳ್ತಾರೆ ನೆನಪು ಮಾಡದೆ ವಿಕರ್ಮ ವಿನಾಶ ಆಗಲ್ಲ, ಮತ್ತು ಪ್ರಜೆಗಳಲ್ಲಿನೂ ಕೂಡ ಬಾಬಾ ಹೇಳ್ತಿದ್ದಾರೆ ಭಾಳಷ್ಟು ಶಿಕ್ಷೆ ತಿನ್ನಬೇಕಾಗ್ತದೆ, ಭಾಳ ಪಶ್ಚಾತ್ತಾಪ ಪಡಬೇಕಾಗ್ತದೆ। वह स्थूल कमाई नहीं करते तो कोई सज़ा नहीं खाते हैं, इसमें तो पापों का बोझा सिर पर है, इसकी बहुत सज़ा खानी पड़े। ಬಾಬಾ ಹೇಳ್ತಾರೆ ಸ್ಥೂಲ ಗಳಿಕೆ ಮಾಡ್ಕೊಳ್ಳದಿದ್ರೆ ಅಲ್ಲೇನು ಶಿಕ್ಷೆ ತಿನ್ನುವಂಥದ್ದಿರೋದಿಲ್ಲ, ಆದರೆ ಇಲ್ಲಿ ಪಾಪಗಳ ಹೊರೆ ತಲೆ ಮೇಲೆ ಬಹಳಷ್ಟಿದೆ, ಅದಕ್ಕೆ ಬಹಳ ಶಿಕ್ಷೆ ತಿನ್ನಬೇಕಾಗ್ತದೆ। बच्चे बनकर और बेअदब होते हैं तो बहुत सज़ा मिल जाती है। ಬಾಬನ ಮಗುವಾಗಿ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಬಹಳ ಶಿಕ್ಷೆ ಸಿಗ್ತದೆ। बाप तो कहते अपने पर रहम करो, योग में रहो, नहीं तो मुफ्त अपना घात करते हैं। ಇಲ್ಲಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ ನಿಮ್ಮ ಮೇಲೆ ನೀವೇ ದಯೆ ತೋರಿಸ್ಕೊಳ್ಳಿ, ಯೋಗದಲ್ಲಿರಿ, ಇಲ್ಲ ಅಂದರೆ ನಿಮಗೆ ನೀವೇ ಪೆಟ್ಟು ಬೀಳಿಸ್ಕೋತೀರಾ, ಅಂದರೆ ನಿಮಗೆ ನೀವೇ ಪೆಟ್ಟು ಮಾಡ್ಕೋತೀರಾ। जैसे कोई ऊपर से गिरता है, मरा नहीं तो हॉस्पिटल में पड़ा रहेगा, चिल्लाता रहेगा। ಬಾಬಾ ಒಂದು ಉದಾಹರಣೆ ಕೊಡ್ತಾರೆ, ಯಾರಾದರೂ ಈಗ ಮೇಲಿಂದ ಕೆಳಗೆ ಬಿದ್ದರೆ ಸಾಯೋದಿಲ್ಲ, ಆದರೆ ಹಾಸ್ಪಿಟಲ್ ಅಲ್ಲಿ ಬಿದ್ದಿರ್ತಾರೆ, ಕೂಗ್ತಿರ್ತಾರೆ ಆ ನೋವಿನಿಂದ। ನಾಹೇಕ್ ಅಪ್ನೆ ಕೋ ಧಕ್ಕಾ ದಿಯಾ ಮರಾ ನಹಿ ಬಾಕಿ ಕ್ಯಾ ಕಾಮ್ ಕರ। ಅವಾಗ ಅವ್ರಿಗೆ ಅವರೇ ಅಂದ್ಕೊಳ್ತಾರಂತೆ, ನಾನು ಯಾಕೆ ಈ ರೀತಿ ಪೆಟ್ಟು ಮಾಡಿಕೊಂಡೆ, ನಾನು ಸಾಯಲೂ ಇಲ್ಲ, ನಾನು ಯಾವ ಕೆಲಸಕ್ಕೂ ಬರಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ। ಯಹಾ ಬಿ ಐಸೆ ಹೇ ಚಡ್ನಾ ಹೇ ಬಹುತ್ ಊಂಚ। ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ ಇಲ್ಲೂ ಹಾಗೆಯೇ ಏರಬೇಕು, ಬಹಳ ಶ್ರೇಷ್ಠ। ಶ್ರೀಮತ್ ಪರ್ ನೈ ಚಲ್ತೆ ತೋ ಗಿರ್ ಪಡ್ತೆ। ಬಾಬಾ ಹೇಳ್ತಾರೆ ಶ್ರೀಮತ್ ನಡಿದಿದ್ರೆ ಕೆಳಗೆ ಬಿದ್ದುಬಿಡ್ತಾರೆ। ಆಗೆ ಚಲ್ ಹರೇಕ್ ಅಪ್ನೆ ಪದ ಕೋ ದೇಖ್ ಲೇಂಗೆ ಕಿ ಹಮ್ ಕ್ಯಾ ಬಂತೆ ಹೇ। ಮುಂದೆ ಹೋದಾಗೆ ಪ್ರತಿಯೊಬ್ಬರು ತಮ್ಮ ಪದವಿಯನ್ನು ನೋಡ್ಕೊಳ್ಬೋದು, ನಾವೇನು ಪದವಿ ತಗೊಳ್ತೇವೆ ಅಂತ। जो सर्विस आज्ञाकारी होंगे वही ऊंच पद पाएंगे, नहीं तो दास दासी आदि जाकर बनेंगे। ಬಾಬಾ ಹೇಳ್ತಾರೆ ಯಾರು ಸೇವಾದಾರಿ ಆಜ್ಞಾಕಾರಿಗಳಾಗ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ, ಇಲ್ಲ ಅಂದರೆ ದಾಸಿಯರಾಗಿ ಇರ್ತಾರೆ। फिर सजा भी बहुत कड़ी मिलेगी, उस समय दोनों जैसे धर्मराज का रूप बन जाते हैं। ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ನಂತರ ಶಿಕ್ಷೆನೂ ಕೂಡ ಭಾಳ ಕಠಿಣವಾದದ್ದು ಸಿಗ್ತದೆ। ಆ ಸಮಯದಲ್ಲಿ ಇಬ್ಬರು ಅಂದರೆ ಬ್ರಹ್ಮ ಮತ್ತು ಶಿವಬಾಬಾ ಇಬ್ಬರೂ ಕೂಡ ಒಂದು ರೀತಿ ಧರ್ಮರಾಜನ ರೂಪವನ್ನು ಧರಿಸ್ತಾರೆ। ಪರಂತು ಬಚ್ಚೆ ಸಮಸ್ತೆ ನೈ ಹೇ ಬೋಲೆ ಕರ್ತಿರತ್। ಇಷ್ಟೆಲ್ಲ ನಾನು ಹೇಳಿದ್ರೂ ಕೆಲವು ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ, ತಪ್ಪು ಮಾಡ್ತಾನೇ ಇರ್ತಾರೆ। ಸಜಾ ತೋ ಯಹಾ ಖಾನಿ ಪಡೆಗಿನ ಜಿತ್ನಾ ಜೋ ಸರ್ವಿಸ್ ಕರೆಂಗೆ ಶೋಭೆಂಗೆ। ಬಾಬಾ ಹೇಳ್ತಾರೆ ಶಿಕ್ಷೆ ಅಂತೂ ಇಲ್ಲಿ ತಿನ್ನಬೇಕಲ್ವ, ಇನ್ನು ಎಷ್ಟು ಸೇವಾ ಮಾಡ್ತಿರೋ ಅಷ್ಟು ಶೋಭಿಸ್ತೀರಿ ಅಂತಾರೆ ಬಾಬಾ। ನೈ ತೋ ಕೋಯಿ ಕಾಮಕ್ಕೆ ನೈ रहेंगे। बाप कहते दूसरों का कल्याण नहीं कर सकते हो तो अपना कल्याण तो करो।
ಬಾಬಾ ಹೇಳ್ತಾರೆ ಇಲ್ಲಾಂದರೆ ಯಾವ ಕೆಲಸಕ್ಕೂ ಬರಲ್ಲ ಅಂತ. ಇನ್ನೂ ಒಂದು ಮಾತು ಹೇಳ್ತಾರೆ ಬಾಬಾ, ಬೇರೆಯವ್ರ ಕಲ್ಯಾಣ ಮಾಡಲಿಕ್ಕಾಗದಿದ್ರೂ ನಿಮ್ಮ ಕಲ್ಯಾಣ ಆದರೂ ನೀವು ಮಾಡ್ಕೊಳ್ಳಿ, ಅಂದರೆ ನಿಮ್ಮನ್ನಾದರೂ ಸುಧಾರಿಸ್ಕೊಳ್ಳಿ, ನೀವಾದರೂ ಬಾಬಾ ನೆನಪಿನಲ್ಲಿರಿ ಅಂತ. ಬಾಂದೇಲಿಯಾ ಭೀ ಅಪನಾ ಕಲ್ಯಾಣ ಕರ್ತಿ रहती है, ಬಾ ಫಿರ್ ಭೀ ಬಚ್ಚೋं को कहते ಖಬರ್ದಾರ್ ಹೋ. ಈ ಬಂಧನದಲ್ಲಿರುವಂಥವರು ಮಕ್ಕಳು ತಮ್ಮ ಕಲ್ಯಾಣ ಮಾಡ್ಕೊಳ್ತಾ ಇರ್ತಾರೆ. ಬಾಬಾ ಆದರೂ ಕೂಡ ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಹುಷಾರಾಗಿರಿ ಮಕ್ಕಳೇ ಅಂತ. ನಾಮ ರೂಪ ಮೇ ಫಸ್ನೆ ಸೆ ಮಾಯಾ ಬಹುತ್ ಧೋಕಾ ದೇತಿ ಹೈ. ನಾಮರೂಪದಲ್ಲಿ ಸಿಕ್ಕಾಕೊಂಡ್ರೆ ಮಾಯೆ ಭಾಳ ಪೆಟ್ಟು ಕೊಡ್ತದೆ. ಕತೆ ಬಾಬಾ ಫಲಾನಿಕೋ ದೇಖ್ನೆ ಸೆ ಹಮ್ಕೋ ಖರಾಬ್ ಸಂಕಲ್ಪ ಚಲ್ತೆ ಹೈ. ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಬಾಬಾ ಇಂಥವ್ರನ್ನ ನಾನು ನೋಡಿದಾಗ ನಮಗೆ ಕೆಟ್ಟ ವಿಚಾರಗಳು ಕೆಟ್ಟ ಸಂಕಲ್ಪಗಳು ಬರ್ತವೆ. ಬಾಪ್ ಸಮझाते कर्मेंद्रियों से कभी भी खराब काम नहीं करना है. ಬಾಬಾ ಒಂದು ಮಾತಿಲ್ಲಿ ಎಚ್ಚರಿಕೆಯಲ್ಲಿ ಹೇಳ್ತಾರೆ, ಬಲೆ ಸಂಕಲ್ಪ ಬಂದ್ರೂ ಕೂಡ ಕರ್ಮೇಂದ್ರಿಯಗಳಿಂದ ಎಂದಿಗೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಮಕ್ಕಳೇ. कोई भी गंदा आदमी जिसकी चलन ठीक न हो तो सेंटर पर उनको आने नहीं देना है. ಬಾಬಾ ಇನ್ನೂ ಒಂದು ಮಾತು ಹೇಳ್ತಾರೆ ಇಲ್ಲಿ, ಅಕಸ್ಮಾತ್ ಕೊಳಕು ವ್ಯಕ್ತಿ ಅಂದರೆ ಅವ್ರ ವಿಚಾರ ಶ್ರೇಷ್ಠ ಇಲ್ಲ, ಬಾಬಾ ಹೇಳ್ತಾರೆ ಅವ್ರ ಚಲನೆ ಸರಿ ಇಲ್ಲ ಅಂತಂದರೆ ಅವ್ರನ್ನ ಬರ್ಲಿಕ್ಕೆ ಬಿಡಬೇಡಿ ಸೆಂಟ್ರಿಗೆ ಅಂತಾರೆ ಬಾಬಾ. स्कूल में कोई बद चलन चलते हैं तो बहुत मार खाते हैं. टीचर सबके आगे बतलाते इसके ऐसे बद चलन की हैं, इसलिए इनको स्कूल से निकाल जाता है. ಬಾಬಾ ಹೇಳ್ತಾರೆ ಶಾಲೆಯಲ್ಲೂ ಕೂಡ ಯಾರಾದ್ರೂ ಅವ್ರ ನಡವಳಿಕೆ ಸರಿ ಇಲ್ಲದೆ ಇದ್ದರೆ ಭಾಳ ಪೆಟ್ಟು ತಿಂತಾರೆ. ಟೀಚರ್ ಕೂಡ ಎಲ್ಲರ ಮುಂದೆ ಹೇಳಿಬಿಡ್ತಾರೆ ಇವ್ರ ನಡವಳಿಕೆ ಸರಿ ಇಲ್ಲ, ಅದಕ್ಕೆ ಇವ್ರನ್ನ ಸ್ಕೂಲ್ನಿಂದ ತೆಗೆದು ಹಾಕ್ತಿದ್ದೀವಿ ಅಂತ. तुम्हारे सेंटर्स पर भी ऐसे गंदी दृष्टि वाले आते हैं तो उनको भगा देना चाहिए. ಹಾಗೆಯೇ ಬಾಬಾ ಹೇಳ್ತಾರೆ ನಿಮ್ಮ ಸೆಂಟ್ರಿಗೂ ಕೂಡ ಇಂಥ ಕೊಳಕು ದೃಷ್ಟಿ ಇಟ್ಕೊಂಡು ಯಾರಾದರೂ ಬಂದರೆ ಅವ್ರನ್ನ ಓಡಿಸ್ಬಿಡಬೇಕು ಅಂತಾರೆ ಬಾಬಾ. बाप कहते कभी कुदृष्टि नहीं रहनी चाहिए. सर्विस नहीं करते बाप को याद नहीं करते तो जरूर कुछ न कुछ गंदगी है. ಬಾಬಾ ಹೇಳ್ತಾರೆ ಎಂದಿಗೂ ನಿಮ್ಮ ದೃಷ್ಟಿ ವಿಕಾರದಿರಬಾರ್ದು. ಸೇವೆನೂ ಮಾಡೋದಿಲ್ಲ, ತಂದೆ ನೆನಪು ಮಾಡೋದಿಲ್ಲ ಅಂದರೆ ಅವಶ್ಯವಾಗಿ ಏನಾದರೂ ಕೊಳಕಿದೆ ನಿಮ್ಮ ಬುದ್ಧಿಯಲ್ಲಿ ಅಂತ. जो अच्छी सर्विस करते हैं उनका नाम भी बाला होता है. ಯಾರು ಒಳ್ಳೆ ಸೇವಾ ಮಾಡ್ತಾರೋ ಅವ್ರ ಹೆಸರು ಪ್ರಸಿದ್ಧ ಆಗ್ತದೆ. थोड़ा भी संकल्प आए कुदृष्टि जाए तो समझना चाहिए माया का वार होता है. ಬಾಬಾ ಹೇಳ್ತಾರೆ ಸ್ವಲ್ಪನೂ ಸಂಕಲ್ಪ ಹೋಯಿತು ಕೆಟ್ಟ ದೃಷ್ಟಿ ಬಂತು ಅಂದರೆ ತಿಳ್ಕೊಳ್ಬೇಕು ಮಾಯೆ ದಾಳಿ ಮಾಡ್ತಿದೆ ಅಂತ. ಏಕದಮ್ ಚೋಡ್ ದೇನಾ ಚಾಯ್ ನೈ ತೋ ವೃದ್ಧಿ ಕೋ ಪಾಯ್ ನುಕ್ಸಾನ್ ಕರ್ ದೇಂಗೆ. ಅವಾಗ ಏಕದಮ್ ಬಿಟ್ಬಿಡಬೇಕು ಅಂತಾರೆ ಬಾಬಾ, ಇಲ್ಲ ಅಂದರೆ ವೃದ್ಧಿ ಆಗಿಬಿಡ್ತದೆ, ಆ ತಪ್ಪುಗಳೇ ಹೆಚ್ಚಾಗ್ತದೆ, ಹಾನಿ ಆಗ್ತದೆ ಅಂತಾರೆ ಬಾಬಾ. बाप को याद करेंगे तो बचते रहेंगे. बाबा सब बच्चों को सावधान करते रहेंगे, खबरदार रहो, कहाँ अपने कुल का नाम बदनाम नहीं करो. ಬಾಬಾ ನೆನಪು ಮಾಡಿದ್ರಿ ಬಚಾವಾಗ್ತಾ ಇರ್ತೀರ. ಬಾಬಾ ಎಲ್ಲ ಮಕ್ಕಳಿಗೂ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಎಚ್ಚರಿಕೆಯಲ್ಲಿರಿ, ಎಲ್ಲಾದರೂ ತಂದೆಯ ಕುಲದ ಹೆಸರನ್ನು ಹಾಳು ಮಾಡಬಾರ್ದು, ಅಂದರೆ ಬಾಬನ ಹೆಸರು ಹಾಳು ಮಾಡಬಾರ್ದು ಅಂತಾರೆ ಬಾಬಾ. कोई गंधर्वी विवाह कर इकट्ठे रहते तो कितना नाम बाला करते, कोई फिर गंदे बन पड़ते हैं. ಬಾಬಾ ಹೇಳ್ತಾರೆ ಕೆಲವೊಂದು ಸಲ ಗಂಧರ್ವ ವಿವಾಹ ಮಾಡಿಕೊಂಡು ಒಟ್ಟಿಗೆ ಇರ್ತಾರೆ, ಬಾಬನ ಹೆಸರು ಪ್ರಸಿದ್ಧ ಮಾಡ್ತಾರೆ, ಇನ್ನು ಕೆಲವರು ಕೊಳಕಾಗ್ಬಿಡ್ತಾರೆ. ಯಾ ತುಮ್ ಆಯೇ ಹೋ ಅಪನಿ ಸದ್ಗತಿ ಕರ್ನೆ ನ ಕಿ ಬುರಿ ಗತಿ ಕರ್ನೆ. ಬಾಬಾ ಹೇಳ್ತಾರೆ ಇಲ್ಲಿ ಬಂದಿರೋದೇ ನೀವು ನಿಮ್ಮ ಸದ್ಗತಿ ಮಾಡ್ಕೊಳ್ಳಿಕ್ಕೆ ಹೊರತು ಕೆಟ್ಟಗತಿ ಮಾಡ್ಕೊಳ್ಳಿಕ್ಕಲ್ಲ. ಬುರೆತಿ ಬುರಾ ಹೈ ಕಾಮ್ ಫಿರ್ ಹೈ ಕ್ರೋಧ ಆತೆ ಬಾಪ್ ಸೆ ವರ್ಷಾ ಲೇನೆ ಲಿಯೆ ಪರಂತು ಮಾಯಾ ವಾರ್ ಕರ್ ಶಾಪ್ ದೇ ದೇತಿ ಹೈ ತೋ ಏಕದಮ್ ಗಿರ್ ಪಡ್ತೆ ಹೈ. ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ಕೆಟ್ಟದ್ದು ಅಂತಂದರೆ ಕಾಮ, ನೆಕ್ಸ್ಟ್ ಇದೆ ಕ್ರೋಧ. ಇಲ್ಲಿ ಬರೋದು ಯಾಕೆ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ, ಆದರೆ ಮಾಯೆ ವಾರ್ ಮಾಡಿ ಶಾಪಿತರನಾಗಿ ಮಾಡ್ತದೆ, ಏಕದಮ್ ಬಿದ್ದುಬಿಡ್ತಾರೆ. ಗೋಯಾ ಅಪ್ನೆ ಕೋ ಶಾಪ್ ದೇ ದೇತೆ ಹೇ ತೋ ಬಾಪ್ ಸಮझाते ಬಡಿ ಸಂಭಾಲ್ ರಖನಿ ಹೇ. ಬಾಬಾ ಹೇಳ್ತಾರೆ ಕೆಲವ್ರು ತಮಗೆ ತಾವೇ ಶಾಪ ಕೊಟ್ಕೊಂಡ್ಬಿಡ್ತಾರೆ, ಅಂದರೆ ಅರ್ಥ ಬಾಬಾ ತಿಳಿಸ್ಕೊಡ್ತಾರೆ ತಮ್ಮನ್ನು ಭಾಳ ಸಂಭಾಲನೆ ಮಾಡ್ಕೊಳ್ಬೇಕು. ಕೊಯ್ ಐಸಾ ಆಯಿತು ಉನ್ಕೋ ಏಕದಮ್ ರವಾನಾ ಕರ್ ದೇನಾ ಚಾಯ್. ಯಾರ್ದಾದ್ರೂ ದೃಷ್ಟಿ ಸರಿ ಇಲ್ಲ, ಅವ್ರ ನಡವಳಿಕೆ ಸರಿ ಅನ್ನಿಸ್ತಾ ಇಲ್ಲ, ಅವ್ರ ಮಾತಿನಿಂದ ಎಲ್ಲ ಗೊತ್ತಾಗ್ಬಿಡ್ತದೆ, ಅಂಥವ್ರನ್ನ ಬಾಬಾ ಹೇಳ್ತಾರೆ ಸಾವಕಾಶಾಗಿ ದೂರ ಸರಿಸ್ಬಿಡಬೇಕು ಅಂತಾರೆ ಬಾಬಾ. ದಿಖಾತೆ ಭಿ ಹೇ ನಾ ಅಮೃತ ಪೀನೆ ಆಯೆ ಫಿರ್ ಬಾಹರ್ ಜಾಕರ್ ಹಸುರ್ ಬಂದು ಗಂಧಕಿಯ. ತೋರಿಸ್ತಾರಲ್ವ, ಅಮೃತ ಕುಡಿಲಿಕ್ಕೆ ಬಂದಿದ್ರು, ಹೊರಗಡೆ ಹೋಗಿ ಮತ್ತೆ ತಮ್ಮ ಅಸುರಿತನ ಮಾಡಿ ಕೊಳಕಾದ್ರು ಅಂತ. ವ ಫಿರ್ ಯ ಜ್ಞಾನ ಸುನಾ ನ ಸಕೆ ತಾಲ ಬಂದ್ ಹೋ ಜಾತ. ಅಂಥವರು ಈ ಜ್ಞಾನ ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬೀಗ ಬಿದ್ದುಬಿಡ್ತದೆ ಬುದ್ಧಿಗೆ. ಬಾಪ್ कहते अपनी सर्विस पर ही तत्पर रहना चाहिए. बाप की याद में रहते रहते पिछाड़ी को चले जाना है घर. ಬಾಬಾ ಹೇಳ್ತಿದ್ದಾರೆ ತಮ್ಮ ಸೇವೆಯಲ್ಲಿಯೇ ತತ್ಪರರಾಗಿರಬೇಕು, ತಂದೆಯ ನೆನಪಿನಲ್ಲಿದ್ದು ಕೊನೆಗೆ ಹೋಗ್ಬಿಡಬೇಕು ಮನೆಗೆ ಅಂತಾರೆ ಬಾಬಾ.
गीत भी है ना, रात के राही तक मत जाना सुबह का मंजिल दूर नहीं है. ಒಂದು ಮಾತು ಹೇಳ್ತಾರಲ್ವ, ರಾತ್ರಿಯ ಪ್ರಯಾಣಕ್ಕನೇ ಸುಸ್ತಾಗಬೇಡ, ನೀ ಮುಟ್ಟುವ ಗುರಿ ಭಾಳ ಸಮೀಪ ಇದೆ ಅಂತ. ಆತ್ಮಕೋ ಘರ್ ಜಾನಾ ಹೇ, ಆತ್ಮ ಹಿ ರಾಯಿ ಹೇ. ಇಲ್ಲಿ ಆತ್ಮನೇ ಮನೆ ಹೋಗಬೇಕಾಗಿದೆ, ಆತ್ಮನೇ ಇಲ್ಲಿ ಪ್ರಯಾಣಿಕನಾಗಿದ್ದಾನೆ. ಆತ್ಮ ಕೋ ರೋಜ್ ಸಮಜಾಯ ಜಾತಾ ತುಮ್ ಶಾಂತಿಧಾಮ್ ಜಾನೆ ಕಿ ರಾಯಿ ಹೋ. ದಿನಾ ನಾವು ಮಕ್ಕಳಿಗೆ ಅಂದರೆ ಆತ್ಮಕ್ಕೆ ತಿಳಿಸ್ಕೊಡ್ಲಾಗ್ತದೆ. ಬಾಬಾ ಹೇಳ್ತಾರೆ, ನೀವು ಶಾಂತಿಧಾಮದ ಪ್ರಯಾಣಿಕರಾಗಿದ್ದೀರಾ. ತೋ ಆ ಬಾಪ್ಕೋ ಘರ್ಕೋ ವರ್ಷಕ್ಕೋ ಯಾದ್ ಕರ್ತಿರೋ. ಹಾಗಂದಮೇಲೆ ಈಗ ತಂದೆಯನ್ನು, ಮನೆಯನ್ನು, ಆಸ್ತಿಯನ್ನು ನೆನ್ಪು ಮಾಡ್ತಾಯಿರಿ. ಅಪನೇಕೋ ದೇಖ್ನಾ ಹೇ ಮಾಯಾ ಕಹಾ ಧೋಕಾ ತೋ ನೈ ದೇತಿ ಹೇ. ತಮ್ಮನ್ನು ತಾವು ನೋಡ್ಕೊಳ್ಬೇಕು, ಮಾಯೆ ಎಲ್ಲಾದರೂ ನಮಗೆ ಮೋಸ ಮಾಡ್ತಾ ಇದೆಯಾ. ಮೈ ಅಪ್ನೆ ಬಾಪ್ಕೋ ಯಾದ್ ಕರ್ತಾವು, ನಾನು ನನ್ನ ತಂದೆಯನ್ನು ನೆನ್ಪು ಮಾಡ್ತಿದ್ದೀನ. ಉಂಚತೆ ಉಂಚ ಬಾಪ್ ಕಿ ತರಫ್ ಹಿ ದೃಷ್ಟಿ ರಹೆ, ಯಹೇ ಬಹುತ್ ಉಂಚ ಪುರುಷಾರ್ಥ. ಬಾಬಾ ಹೇಳ್ತಾರೆ, ಏನಿದ್ರೂ ನಮ್ಮ ದೃಷ್ಟಿ ಬಾಬನ ಹತ್ರನೇ ಇರಬೇಕು, ಇದೆಲ್ಲಕ್ಕಿಂತ ಶ್ರೇಷ್ಠವಾದ ಪುರುಷಾರ್ಥ. ಬಾಪ್ ಕತೆ ಬಚ್ಚೆ ಕೂದೃಷ್ಟಿ ಚೋಡ್ದು, ದೇಹಾಭಿಮಾನ ಮನ ಕೂದೃಷ್ಟಿ, ದೇಹಿ ಅಭಿಮಾನಿ ಮನ ಶುದ್ಧ ದೃಷ್ಟಿ. ಅದಕ್ಕೆ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಕೆಟ್ಟ ದೃಷ್ಟಿ ಬಿಟ್ಬಿಡಿ. ದೇಹಾಭಿಮಾನ ಅಂದ್ರೆ ಕೆಟ್ಟ ದೃಷ್ಟಿ, ದೇಹಿ ಅಭಿಮಾನಿ ಅಂದ್ರೆ ಒಳ್ಳೆ ದೃಷ್ಟಿ, ಶುದ್ಧ ದೃಷ್ಟಿ. ತೋ ಬಚ್ಚೋಂ ಕಿ ದೃಷ್ಟಿ ಬಾಪ್ ಕಿ ತರಫ್ ರಹನಿ ಚಾಹಿಯೆ. ಅದಕ್ಕೆ ಮಕ್ಕಳ ದೃಷ್ಟಿ ಯಾವಾಗಲೂ ತಂದೆ ಕಡೆ ಇರಬೇಕು. वर्षा बहुत ऊंचे, विश्व की बादशाही कम बात है. स्वप्न में भी किसको नहीं होगा कि यह पढ़ाई से, योग से विश्व की बादशाही मिल सकती है. ಬಾಬಾ ಹೇಳ್ತಾರೆ, ಆಸ್ತಿ ಭಾಳ ಶ್ರೇಷ್ಠ ಇದೆ, ವಿಶ್ವದ ರಾಜ್ಯ ಭಾಗ್ಯದ್ದು ಕಡಿಮೆ ಮಾತಾ ಅಂತಾರೆ ಬಾಬಾ. ಕನಸಿನಲ್ಲಿಯೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ನಾವು ಇಂತಹ ಶಿಕ್ಷಣದಿಂದ, ಈ ಥರ ಯೋಗದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ನಾವು ಪಡ್ಕೊಳ್ಳಿಕ್ಕೂ ಸಾಧ್ಯ ಇದೆ ಅಥವಾ ನಮಗೆ ಸಿಗ್ತದೆ ಅನ್ನುವಂಥದ್ದು ತಿಳ್ಕೊಂಡಿರಲಿಲ್ಲ. पढ़कर ऊंच पद पाएंगे तो बाप भी खुश होगा, टीचर भी खुश होगा, सद्गुरु भी खुश होगा. ಬಾಬಾ ಹೇಳ್ತಾರೆ, ನಾವೇನಾದರೂ ಓದಿ ಪಾಸ್ ಆಗಿಬಿಟ್ರೆ ಅಥವಾ ಶ್ರೇಷ್ಠ ಪದವಿ ತೊಗೊಂಡ್ಬಿಟ್ರೆ ತಂದೆ ಅಷ್ಟೇ ಖುಷಿಯಾಗಲ್ಲ, ಟೀಚರು ಖುಷಿ ಆಗ್ತಾರೆ, ಸದ್ಗುರುನೂ ಖುಷಿ ಆಗ್ತಾರೆ. ಯಾದ್ ಕರ್ತೆ रहेंगे तो बाप भी पुचकार देते रहेंगे. ನೆನಪು ಮಾಡ್ತಾ ಇದ್ದರೆ ಬಾಬನು ಕೂಡ ಅಷ್ಟೇ ಪ್ರೀತಿಯಿಂದ ನಮ್ಮ ಪಾಲನೆ ಮಾಡ್ತಾ ಇರ್ತಾರೆ. ಬಾಪ್ ಕತೆ ಬಚ್ಚೆ ಏ ಖಾಮಿಯಾ ನಿಕಾಲ್ ದೋ, ನೈ ತೋ ಮುಫ್ತ್ ನಾಮ್ ಬದನಾಮ್ ಕರೆಂಗೆ. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮಲ್ಲಿರುವ ಈ ಕುಂದು ಕೊರತೆಗಳನ್ನು ತೆಗೆದುಹಾಕ್ಕೊಂಬಿಡಿ, ಈ ಕೆಟ್ಟ ದೃಷ್ಟಿ ತೆಗೆದುಹಾಕ್ಕೊಂಬಿಡಿ ಅಂತಾರೆ ಬಾಬಾ. ಇಲ್ಲ ಅಂದರೆ ನಿಮಗೆ ನೀವೇ ಹೆಸರನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಾ. ಬಾಪ್ ತೋ ವಿಶ್ವ ಮಾಲೀಕ್ ಬನಾತೆ, ಸೌಭಾಗ್ಯಶಾಲಿ ಖೋಲ್ತೆ ಹೇ. ಬಾಬಾ ಹೇಳ್ತಿರ್ಶು, ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ, ಸೌಭಾಗ್ಯಶಾಲಿಗಳನ್ನಾಗಿಯೇ ಮಾಡ್ತಾರೆ. ಭಾರತವಾಸಿ 100% सौभाग्यशाली थे, सो फिर 100% दुर्भाग्यशाली बने हैं. फिर तुमको सौभाग्यशाली बनाने के लिए पढ़ाया जाता है. ಶುಭಾಬಾ ಒಂದು ಮಾತು ಹೇಳ್ತಾರೆ, ಭಾರತವಾಸಿಗಳೇ 100% ಪ್ರತಿಶತ ಅಂದರೆ ಸೌಭಾಗ್ಯಶಾಲಿಗಳಿದ್ದರೂ ಈಗ 100% ಏನಾಗಿದ್ದಾರೆ, ದುರ್ಭಾಗ್ಯಶಾಲಿಗಳಾಗಿದ್ದಾರೆ. ನೀವೀಗ ಮತ್ತೆ ಸೌಭಾಗ್ಯಶಾಲಿ ಮಾಡೋದಕ್ಕೋಸ್ಕರ ಓದಿಸ್ಲಾಗ್ತದೆ ನಿಮ್ಮನ್ನು ಅಥವಾ ನಿಮಗೆ ಅಂತಾರೆ ಬಾಬಾ. ಬಾಬಾನೇ ಸಮझाए है, धर्म के जो बड़े बड़े हैं वह भी तुम्हारे पास आएंगे, योग सीख कर जाएंगे. ಬಾಬಾ ಹೇಳ್ತಾರೆ, ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಧರ್ಮಾತ್ಮರಿರ್ಬೋದು, ಯಾರೆಲ್ಲ ಇರ್ಬೋದು, ನೇತಾರಿರ್ಬೋದು, ಎಲ್ಲರೂ ಕೂಡ ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಬರ್ತಾರೆ, ಯೋಗ ಕಲ್ಕೊಂಡು ಹೋಗ್ತಾರೆ. म्यूज़ियम में जो टूरिस्ट आते हैं उनको भी तुम समझा सकते हो, अब स्वर्ग के गेट्स खोलनी है. ಬಾಬಾ ಹೇಳ್ತಾರೆ, ಈ ಮ್ಯೂಸಿಯಮ್ನಲ್ಲಿ ಟೂರಿಸ್ಟ್ ಜನ ಎಲ್ಲ ಬರ್ತಾರಲ್ವ, ಅವ್ರಿಗೆಲ್ಲ ನೀವು ತಿಳಿಸ್ಕೊಡ್ಬೋದು ಈಗ ಸ್ವರ್ಗದ ಗೇಟ್ ತೆರೀತದೆ ಅಂತ. झाड़ पर समझाओ, देखो तुम फलाने समय पर आते हो, ಭಾರತವಾಸಿಯೋಂ ಕಾ ಪಾಠ ಫಲಾನೆ ಸಮಯ ಪರ್ ಹೇ. ಬಾಬಾ ಹೇಳ್ತಾರೆ, ಕಲ್ಪವೃಕ್ಷ ಚಿತ್ರದ ಬಗ್ಗೆ ತಿಳಿಸ್ಕೊಡ್ಬೋದು ನೀವು. ಅದನ್ನು ತಿಳಿಸ್ಕೊಡ್ತಾ ನೀವು ಹೇಳ್ಬೋದು, ನೋಡಿ ನೀವು ಇಂಥ ಸಮಯಕ್ಕೆ ಬರ್ತೀರಾ, ಭಾರತವಾಸಿಗಳದ್ದೇನು ಪಾತ್ರ ಇದೆ ಇಂತಹ ಸಮಯಕ್ಕೆ ಬರೋದು. तुम यह नॉलेज सुनते हो, फिर अपने देश में जाकर बताओ कि बाप को याद करो तो तुम तमो प्रधान से सतो प्रधान बन जाएंगे. ಬಾಬಾ ಹೇಳ್ತಾರೆ, ಆ ಟೂರಿಸ್ಟ್ಗಳಿಗೆ ಹೇಳಬೇಕಂತೆ, ನೀವು ಈ ಜ್ಞಾನ ಏನು ಕೇಳ್ತಿದ್ದೀರಾ, ನೀವು ನಿಮ್ಮ ದೇಶಕ್ಕೆ ಹೋದ್ಮೇಲೆ ನಿಮ್ಮ ದೇಶದವರಿಗೂ ಕೂಡ ತಿಳಿಸ್ಕೊಡಿ. ಪರಮಾತ್ಮ ಅಂದರೆ ತಂದೆಯನ್ನು ನೆನಪು ಮಾಡೋದ್ರಿಂದ ನೀವು ತಮೋಪ್ರಧಾನದಿಂದ ಸತೋಪ್ರಧಾನ ಆಗ್ತೀರಾ. योग के लिए तो वह चाहना रखते हैं, हठयोगी सन्यासी तो उन्हों को योग सिखला न सके. ಯೋಗಕ್ಕೋಸ್ಕರ ಅವ್ರೇನು ಬಯಕೆ ಇಟ್ಕೊಂಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ, ಹಠಯೋಗಿ ಸನ್ಯಾಸಿಗಳು ಅವ್ರಿಗೆ ಯೋಗ ಕಲಿಸ್ಲಿಕ್ಕೆ ಬರಲ್ಲ ಅಂತ ಬಾಬಾ ಹೇಳ್ತಾರೆ. ತುಮಾರಿ ಮಿಷನ್ ಬಿ ಬಾಹರ್ ಜಾಯೇಗಿ, ಸಮझाने ಬಡಿ ಯುಕ್ತಿ ಚಾಯ್. ಬಾಬಾ ಹೇಳ್ತಾರೆ, ನಿಮ್ಮ ಮಿಷನ್ ಇದು ಹೊರಗೆ ಹೋಗ್ತದೆ ಅಂದರೆ ವಿದೇಶಕ್ಕೂ ಹೋಗ್ತದೆ, ತಿಳಿಸ್ಕೊಡೋ ದೊಡ್ಡ ಯುಕ್ತಿನೂ ಬೇಕು. ಧರ್ಮಕ್ಕೆ ಜೋ ಬಡೆ ಬಡೆ ಹೇ उन्हों को आना तो है, तुमसे कोई एक भी अच्छी रीति या नॉलेज ले जाए तो एक से कितने ढेर समझ जाएंगे. ಬಾಬಾ ಹೇಳ್ತಾರೆ, ಧರ್ಮದಲ್ಲಿ ಯಾರು ದೊಡ್ಡ ದೊಡ್ಡವರು ಇದ್ದಾರೆ
ಅವರೆಲ್ಲರೂ ಇಲ್ಲಿ ಬರಲೇಬೇಕಾಗ್ತದೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಒಳ್ಳೆ ರೀತಿಯಿಂದ ಈ ಜ್ಞಾನವನ್ನು ತೊಗೊಂಡೋಗ್ಬಿಟ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಬಾಬಾ ಹೇಳ್ತಾರೆ ಎಷ್ಟು ಜನರಿಗೆ ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಏಕಿ ಬುದ್ಧಿ ಮೇ ಆ ಗಯಾ ತೋ ಫಿರ್ ಅಖಬಾರೋ ಆದಿ ಮೇ ಬಿ ಡಾಲೆಂಗೆ ಯ ಬಿ ಡ್ರಾಮಾ ಮೇ ನೋಂದೆ. ಬಾಬಾ ಹೇಳ್ತಾರೆ ಒಬ್ಬರು ಬುದ್ಧಿಯಲ್ಲಿ ಬಂದುಬಿಟ್ರು ಅವ್ರು ಪೇಪರ್ನಲ್ಲೆಲ್ಲ ಹಾಕಿಸ್ಬಿಡ್ತಾರೆ. ಮತ್ತು ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ನೈ ತೋ ಬಾಪ್ಕೋ ಯಾದ್ ಕರ್ನಾ ಕೈಸೆ ಸೀಕೆ, ಬಾಪ್ ಕಾ ಪರಿಚಯ ತೋ ಸಬ್ಕೋ ಮಿಲ್ನಾ. ಬಾಬಾ ಹೇಳ್ತಾರೆ ಇಲ್ಲಾಂದರೆ ಬಾಬನ ನೆನ್ಪು ಮಾಡೋದು ಹೇಗೆ ಕಲಿತಾರೆ ಅವರು. ಎಲ್ರಿಗೂ ಬಾಬನ ಪರಿಚಯ ಅಂತೂ ಸಿಗಬೇಕು ತಾನೆ. ಕೊಯ್ ನ ಕೊಯ್ ನಿಕ್ಲೆಂಗೆ, ಮ್ಯೂಸಿಯಮ್ ಮೇ ಬಹುತ್ ಪುರಾನಿ ಚೀಸೆ ದೇಖ್ನೆ ಜಾತೆ ಹೇ. ಬಾಬಾ ಹೇಳ್ತಾರೆ ಯಾರಾದರೂ ಒಬ್ರು ಹುಟ್ಕೊಳ್ತಾರೆ. ಮ್ಯೂಸಿಯಮ್ನಲ್ಲಿ ನೋಡಿರಿ ಭಾಳ ಹಳೆ ವಸ್ತು ನೋಡಲಿಕ್ಕೆ ಹೋಗ್ತಾರಲ್ಲಿ, ಇಷ್ಟಪಡ್ತಾರೆ. ಯಾ ಫಿರ್ ತುಮಾರಿ ಪುರಾನಿ ನಾಲೆಜ್ ಸುನೆಂಗೆ ಡೇರ ಹೆಂಗೆ. ಇಲ್ಲೂ ಕೂಡ ನಿಮ್ದು ಭಾಳ ಹಳೆ ಜ್ಞಾನ ಇದು, ಇದನ್ನು ಕೇಳಲಿಕ್ಕೆ ಭಾಳ ಜನ ಬರ್ತಾರೆ. ಉನ್ಸಿ ಕೊಯ್ ಅಚ್ಚಿ ರೀತಿ ಸಮझेंगे, ಯಾಸೆ ದೃಷ್ಟಿ ಮಿಲೇಗಿ ಯಾ ತೋ ಮಿಷನ್ ಬಾಹರ್ ಜಾಯೇಗಿ. ಬಾಬಾ ಹೇಳ್ತಿದ್ದಾರೆ ಇದರಿಂದ ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಮತ್ತು ಇಲ್ಲಿಂದಲೇ ಎಲ್ಲರಿಗೂ ದೃಷ್ಟಿನೂ ಸಿಗ್ತದೆ, ಅಥವಾ ಈ ಸಂಸ್ಥೆ ಮತ್ತು ವಿದೇಶಕ್ಕೂ ಹೋಗ್ತದೆ. ತುಮ್ ಕಹೆಂಗೆ ಬಾಪ್ಕೋ ಯಾದ್ ಕರೋ ತೋ ಅಪ್ನೆ ಧರ್ಮ ಮೇ ಉಂಚ್ ಪದ್ ಪಾಯೆಂಗೆ. ನೀವು ಹೇಳ್ತೀರಾ ತಂದೆಯನ್ನು ನೆನ್ಪು ಮಾಡಿ ನೀವು ನಿಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ತೀರಾ. ಪುನರ್ಜನ್ಮ ಲೇತೆ ಲೇತೆ ಸಬ್ ನೀಚೆ ಆಗೈ, ನೀಚೆ ಉತ್ತರನೇ ಮಾನ ತಮೋ ಪ್ರಧಾನ ಬನ್ನ. ಬಾಬಾ ಹೇಳ್ತಾರೆ ಪುನರ್ಜನ್ಮ ಪಡಿತಾ ಪಡಿತಾ ಕೆಳಗಿಳಿಲೇಬೇಕು. ಕೆಳಗಿಳಿದ್ರು ಅಂದ್ರೆ ಅರ್ಥ ತಮೋ ಪ್ರಧಾನ ಆದರು ಅಂತ. ಪೋಪ್ ಆದಿ ಬಿ ಐಸೆ ಕಹನ ಸಕೆ ಕಿ ಬಾಪ್ಕೋ ಯಾದ್ ಕರೋ ಬಾಪ್ಕೋ ಜಾನ್ತೇನೆ. ಬಾಬಾ ಹೇಳ್ತಾರೆ ಕ್ರಿಶ್ಚಿಯನ್ರ ಧರ್ಮಗುರು ಆಗಿರುವಂಥ ಪೋಪ್ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನಂತ, ತಂದೆಯನ್ನು ನೆನಪು ಮಾಡಿ ಅಂತ. ಯಾಕಂದ್ರೆ ತಂದೆಯನ್ನು ಅವ್ರು ತಿಳ್ಕೊಂಡೇ ಇಲ್ಲ. ತುಮಾರೆ ಪಾಸ್ ಬಹುತ್ ಅಚ್ಚಿ ನಾಲೆಜ್ ಹೇ, ಚಿತ್ರ ಭೀ ಸುಂದರ ಬಂತೆ ರಹತೆ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಭಾಳ ಒಳ್ಳೆಯ ಜ್ಞಾನ ಇದೆ, ಚಿತ್ರನೂ ಕೂಡ ಸುಂದರವಾದದ್ದು ಮಾಡ್ತಾ ಇರ್ತಾರೆ. ಸುಂದರ ಚೀಸ್ ಹೋಗಿತ್ತು ಮ್ಯೂಸಿಯಂ ಅವ್ರಿಗೆ ಸುಂದರ ಹೋಗ. ಸುಂದರವಾದ ವಸ್ತು ಇದ್ದಾಗ ಮ್ಯೂಸಿಯಂ ಕೂಡ ಇನ್ನೂ ಸುಂದರವಾಗ್ತದೆ. ಬಹುತ್ ಆಯಂಗೆ ದೇಖ್ನೆ ಕೆ ಲಿಯೆ, ಜಿತ್ನೇ ಬಡೆ ಚಿತ್ರ ಹೋಂಗೆ ಉತ್ನಾ ಅಚ್ಚಿ ರೀತಿ ಸಮझा ಸಕೆಂಗೆ. ಬಾಬಾ ಹೇಳ್ತಾರೆ ಭಾಳ ಜನ ಬರ್ತಾರೆ ತಿಳ್ಕೊಳ್ಳೋಕ್ಕೋಸ್ಕರ. ಎಷ್ಟು ದೊಡ್ಡ ಚಿತ್ರನೋ ಅಷ್ಟು ಒಳ್ಳೆ ರೀತಿ ನೀವು ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು. शौक रहना चाहिए, हम ऐसे समझाए सदा तुम्हारी बुद्धि में रहे, हम ब्राह्मण बने हैं तो जितनी सर्विस करेंगे उतना बहुत मान होगा. ಬಾಬಾ ಹೇಳ್ತಾರೆ ಆಸಕ್ತಿ ಇರ್ತದೆ ಭಾಳ ಜನರಿಗೆ ನಾವು ಈ ರೀತಿ ತಿಳಿಸ್ಕೊಡ್ಬೇಕು ಅಂತ. ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾವು ಬ್ರಾಹ್ಮಣರಾಗಿದ್ದೀವಿ, ಅಷ್ಟು ಸೇವೆ ಮಾಡ್ತೀವಂದರೆ ಅಷ್ಟು ನಮಗೆ ಮಾನ್ಯತೆ ಸಿಗ್ತದೆ. ಜಹಾ ಭೀ ಮಾನ್ ತೋ ವಹಾ ಭೀ ಮಾನ್ ಹೋಗ, ತುಮ್ ಪೂಜ್ಯ ಬನೆಂಗೆ. ಇಲ್ಲೂ ಗೌರವ ಸಿಗ್ತದೆ, ಅಲ್ಲೂ ಗೌರವ ಸಿಗ್ತದೆ, ಮತ್ತು ನೀವು ಪೂಜ್ಯರಾಗ್ತೀರಾ. ये ईश्वरीय नॉलेज धारण करनी है, बाप तो कहते सर्विस पर दौड़ते रहो. ಈ ಈಶ್ವರೀಯ ಜ್ಞಾನವನ್ನು ಧಾರಣೆ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ ಸೇವೆಗೋಸ್ಕರ ಓಡ್ತಾ ಇರಿ. ಬಾಪ್ ಕहाँ भी सर्विस पर भेजे, इसमें कल्याण है, सारा दिन बुद्धि में सर्विस के ख्याल चलने चाहिए. ಬಾಬಾ ಎಲ್ಲಾದರೂ ಸೇವೆ ಕಳಿಸ್ಬೋದು, ಅದರಲ್ಲಿ ಕಲ್ಯಾಣ ಇದೆ. ಇಡೀ ದಿನ ಬುದ್ಧಿಯಲ್ಲಿ ಸೇವೆಯ ವಿಚಾರ ನಡೀತಾ ಇರಬೇಕು. ಫಾರಿನರ್ಸ್ಕೋ ಭೀ ಬಾಪ್ ಕಾ ಪರಿಚಯ ದೇನಾ ಹೇ, ಮೋಸ್ಟ್ ಬಿಲಿವೆಡ್ ಬಾಪ್ಕೋ ಯಾದ್ ಕರೋ. ಈ ಫಾರಿನರ್ಸ್ಗೂ ಕೂಡ ಬಾಬನ ಪರಿಚಯ ಕೊಡ್ತಾ ಹೋಗಬೇಕು. ಬಹಳ ನಂಬಿಗಸ್ತನಾದ ತಂದೆಯನ್ನು ನೆನಪು ಮಾಡಿ ಅಂತ. कोई भी देहदारी को गुरु नहीं बनाओ, सबका सद्गति दाता ವ ಏಕ್ ಬಾಪ್. ಬಾಬಾ ಹೇಳ್ತಾರೆ ಯಾವುದೇ ದೇಹದಾರಿಯನ್ನು ಗುರು ಮಾಡ್ಕೋಬೇಡಿ ಅಂತ. ಎಲ್ರಿಗೂ ಸದ್ಗತಿದಾತ ಒಬ್ಬನೇ ತಂದೆ. ಅಭಿ ಹೋಲ್ಸೇಲ್ ಮೌತ್ ಸಾಮನೆ ಕಡಾ ಹೇ, ಹೋಲ್ಸೇಲ್ और ರಿಟೇಲ್ ವ್ಯಾಪಾರ ಹೋತಾ ಹೇ. ಬಾಬಾ ಹೇಳ್ತಾರೆ ಈಗ ಹೋಲ್ಸೇಲ್ ಸಾವು ಎದುರುಗಡೆ ಇದೆ ಅಂತಾರೆ ಬಾಬಾ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರ ಇರ್ತದಲ್ವ. ಬಾಪ್ ಹೇ ಹೋಲ್ಸೇಲ್, ವರ್ಷ ಭೀ ಹೋಲ್ಸೇಲ್ ದೇತೆ ಹೇ. 21 ಜನ್ಮ ಕೆ ಲಿಯೆ ವಿಶ್ವ ಕಿ ರಾಜ ಇಲು. ಶಿವಬಾಬಾ ಹೇಳ್ತಾರೆ ತಂದೆ ಹೋಲ್ಸೇಲ್, ಏನು ಕೊಟ್ಟರು ಹೋಲ್ಸೇಲೇ ಬಾಬಾ. ಆಸ್ತಿನೂ ಹೋಲ್ಸೇಲಾಗಿ ಕೊಡ್ತಾರೆ. 21 ಜನ್ಮಗಳಿಗೋಸ್ಕರ ವಿಶ್ವದ ರಾಜ್ಯ ಭಾಗ್ಯ ಪಡ್ಕೊಳ್ಳಿ ಅಂತ. ಮುಖ್ಯ ಚಿತ್ರ ಹೈ ಹಿ ತ್ರಿಮೂರ್ತಿ, ಗೋಲಾ, ಝಾಡ್, ಸೀಡಿ, ವಿರಾಟ್ ರೂಪ ಕಾ ಚಿತ್ರ. ಅವ್ರ ಗೀತಾ ಕಾ ಭಗವಾನ್ ಕೌನ್ ಹೇ. ಮುಖ್ಯ ಚಿತ್ರವಾಗಿದೆ ತ್ರಿಮೂರ್ತಿ, ಸೃಷ್ಟಿ ಚಕ್ರ. ಬಾಬಾ ಹೇಳ್ತಾರೆ ಕಲ್ಪವೃಕ್ಷ, ಮೆಟ್ಟಿಲು ಚಿತ್ರ, ವಿರಾಟ ರೂಪದ ಚಿತ್ರ ಮತ್ತು ಗೀತೆಯ ಭಗವಂತ ಯಾರು. ಈ ಚಿತ್ರ ತೋ ಫಸ್ಟ್ ಕ್ಲಾಸ್ ಹೇ, ಇಸ್ಮೇ ಬಾಪ್ ಕಿ ಮಹಿಮಾ ಪೂರಿ ಹೇ. ಈ ಚಿತ್ರ ಭಾಳ ಫಸ್ಟ್ ಕ್ಲಾಸ್ ಇದೆ, ಇದರಲ್ಲಿ ಬಾಬನ ಮಹಿಮೆನೂ ಪೂರ್ಣ ಇದೆ. ಬಾಪ್ನೇ ಕೃಷ್ಣ ಕೋ ಐಸಾ ಬನಾಯ ಹೇ, ಯ ವರ್ಷ ಗಾಡ್ ಫಾದರ್ನೇ ದಿಯಾ. ತಂದೆನೇ ಕೃಷ್ಣನನ್ನು ಈ ರೀತಿ ಮಾಡಿದರು. ಈ ಆಸ್ತಿ ಗಾಡ್ ಫಾದರ್ ಕೊಟ್ಟರು. ಕಲಿಯುಗ ಮೇ ಇತನೇ ಢೇರ್ ಮನುಷ್ಯ ಹೇ, ಸತ್ಯುಗ ಮೇ ತೋಡೆ ಹೇ. ಕಲಿಯುಗದಲ್ಲಿ ಎಷ್ಟೆಲ್ಲ ಜನ ಮನುಷ್ಯರಿದ್ದಾರೆ, ಸತ್ಯುಗದಲ್ಲಿ ಬಹಳ ಕಡಿಮೆ. ಯ ಫೇರ್ ಗೇರ್ ಕಿಸ್ನೆ ಕಿ ಜರಾ ಭಿ ಕೊಯ್ ನೈ ಜಾನ್ತೆ. ಹಾಗಾದ್ರೆ ಇದನ್ನು ಅದ್ಲಿ ಬದಲಿ ಮಾಡಿದವ್ರು ಯಾರು, ಇದನ್ನು ಯಾರು ಕೂಡ ತಿಳ್ಕೊಂಡೇ ಇಲ್ಲ. तो टूरिस्ट बहुत करके बड़े बड़े शहरों में जाते हैं,
वो भी आकर बाप का परिचय पाएंगे. ಬಾಬಾ ಹೇಳ್ತಾರೆ ಟೂರಿಸ್ಟ್ ಎಲ್ಲರೂ ಭಾಳ ದೊಡ್ಡ ದೊಡ್ಡ ಶಹರಗಳಲ್ಲಿ ಹೋಗ್ತಾರೆ, ಅವರು ಕೂಡ ಬಂದು ಬಾಬನ ಪರಿಚಯವನ್ನು ಪಡ್ಕೋತಾರೆ. ಪಾಯಿಂಟ್ಸ್ तो सर्विस की बहुत मिलती रहती हैं, विलायत में भी जाना है. ಬಾಬಾ ಹೇಳ್ತಾರೆ ಪಾಯಿಂಟ್ಸ್ ಸೇವೆಗೋಸ್ಕರ ಭಾಳಷ್ಟು ಸಿಗ್ತಾ ಇರ್ತದೆ, ವಿದೇಶಕ್ಕೂ ಹೋಗಬೇಕು. एक तरफ तुम बाप का परिचय देते रहेंगे, दूसरे तरफ ಮಾರಾಮಾರಿ ಚಲ್ತಿ रहेगी. ಒಂದು ಕಡೆ ನೀವು ಬಾಬನ ಪರಿಚಯ ಕೊಡ್ತಾ ಹೋಗ್ತೀರಾ, ಇನ್ನೊಂದು ಕಡೆ ಹೊಡೆದಾಟ ಬಡಿದಾಟ ಎಲ್ಲ ನಡೀತಾ ಇರ್ತದೆ. ಸತ್ಯುಗ ಮೇ ತೋಡೆ ಮನುಷ್ಯ ಹೋಂಗೆ ತೋ ಜರೂರ್ ಬಾಕಿ ಕಾ ವಿನಾಶ ಹೋಗಾನ. ಸತ್ಯುಗದಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ ಅಂದಾಗ ಉಳಿದವ್ರದ್ದೆಲ್ಲ ವಿನಾಶ ಆಗ್ತದಲ್ವ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಹೋತಿ ಹೈ, ಜೋ ಹೋ ಗಯಾ ವೋ ಫಿರ್ ರಿಪೀಟ್ ಹೋಗಾ. ಜಗತ್ತಿನ ಇತಿಹಾಸ ಭೂಗೋಳ ರಿಪೀಟ್ ಆಗ್ತದೆ, ಏನಾಯಿತೋ ಅದು ಮತ್ತೆ ರಿಪೀಟ್ ಆಗ್ತದೆ. ಪರಂತು ಕಿಸ್ಕೋ ಸಮझाने का भी ಅಕ್ಕಲ್ ಚಾಯ್. ಆದರೆ ಬಾಬಾ ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ ಯಾರಿಗಾದ್ರೂ ತಿಳಿಸ್ಕೊಡ್ಲಿಕ್ಕೆ ಬುದ್ಧಿವಂತಿಕೆ ಬೇಕು ಅಂತ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, सदा एक बाप की तरफ ही दृष्टि रखनी है. देही अभिमानी बनने का पुरुषार्थ कर माया के धोखे से बचना है. ಬಾಬಾ ಹೇಳ್ತಾರೆ ಸದಾ ಒಬ್ಬ ತಂದೆಯ ಕಡೆನೇ ದೃಷ್ಟಿ ಇಟ್ಕೊಳ್ಬೇಕು, ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿ ಮಾಯಾ ಪೆಟ್ಟಿನಿಂದ ಬಚಾವಾಗಬೇಕು. ಕಭಿ ಕೂದೃಷ್ಟಿ ರಕ್ ಅಪ್ನೇ ಕುಲ್ ಕಾ ನಾಮ್ ಬದನಾಮ್ ನೈ ಕರ್ನ. ಎಂದಿಗೂ ಕೆಟ್ಟ ದೃಷ್ಟಿ ಇಟ್ಕೊಂಡು ತಮ್ಮ ಕುಲದ ಹೆಸರನ್ನು ಹಾಳು ಮಾಡಬಾರ್ದು. ಎರಡನೇದು ಸರ್ವಿಸ್ ಕೆ ಲಿಯೆ ಭಾಗ ದೌಡ್ ಕರ್ತೆ रहना, ಸರ್ವಿಸೇಬಲ್ ಅವರ ಆಜ್ಞಾಕಾರಿ ಬನ್ನೆ. ಸೇವೆಗೋಸ್ಕರ ಅಲ್ಲಿ ಇಲ್ಲಿ ಹೋಗ್ತಿರಬೇಕು ಅಂತಾರೆ ಬಾಬಾ. ಸೇವಾದಾರಿ ಮತ್ತು ಆಜ್ಞಾಕಾರಿಗಳಾಗಬೇಕು. ಅಪ್ನ और दूसरों का ಕಲ್ಯಾಣ करना है, ತಮ್ಮ ಮತ್ತು ಬೇರೆಯವರ ಕಲ್ಯಾಣ ಮಾಡಬೇಕು. कोई भी बद चलन नहीं चलनी है. ಎಂದಿಗೂ ಬಾಬಾ ಹೇಳ್ತಿದ್ದಾರೆ ನಿಯಮಕ್ಕೆ ವಿರುದ್ಧವಾದಂಥ ಚಲನೆ ಇರಕೂಡದು ಅಂತ. वरदान, फुल स्टॉप की स्टेज द्वारा प्रकृति की हलचल को स्टॉप करने वाले मास्टर प्रकृति पति भव. ಬಾಬಾ ವರದಾನ ಕೊಡ್ತಾರೆ, ಫುಲ್ ಸ್ಟಾಪಿನ ಸ್ಟೇಜಿನ ಮೂಲಕ ಪ್ರಕೃತಿಯ ಹಲ್ಚಲನ್ನು ಸ್ಟಾಪ್ ಮಾಡುವಂತಹ मास्टर प्रकृति पतियागिरी. वर्तमान समय हलचल बढ़ने का समय है. फाइनल पेपर में एक तरफ प्रकृति का और दूसरी तरफ 5 विकारों का विकराल रूप होगा. ಬಾಬಾ ಹೇಳ್ತಾರೆ ವರ್ತಮಾನ ಸಮಯ ಹಲ್ಚಲ್ ಇನ್ನೂ ಹೆಚ್ಚಾಗುವ ಸಮಯವಾಗಿದೆ. ಫೈನಲ್ ಪೇಪರ್ನಲ್ಲಿ ಒಂದು ಕಡೆ ಪ್ರಕೃತಿ ದಾಳಿ ಮಾಡಿದರೆ ಇನ್ನೊಂದು ಕಡೆ 5 ವಿಕಾರಗಳು ವಿಕರಾಳ ರೂಪವನ್ನು ತಾಳ್ತವೆ. तमोगुणी आत्माओं का वार और पुराने संस्कार सब लास्ट समय पर अपना ಚಾನ್ಸ್ लेंगे. ಬಾಬಾ ಹೇಳ್ತಾರೆ ತಮೋಗುಣಿ ಆತ್ಮಗಳು ದಾಳಿ ಮಾಡ್ತದೆ ಮತ್ತು ಹಳೆಯ ಸಂಸ್ಕಾರ ಎಲ್ಲ ಕೊನೆಯ ಸಮಯದಲ್ಲಿ ತಮ್ಮ ಚಾನ್ಸ್ ತಗೊಳ್ತವೆ. ಐಸೇ ಸಮಯ पर समेटने की शक्ति द्वारा अभी अभी साकारी अभी अभी आकारी और अभी अभी निराकारी स्थिति में स्थित होने का अभ्यास चाहिए. ಅಂತಹ ಸಮಯದಲ್ಲಿ ಬಾಬಾ ಹೇಳ್ತಿದ್ದಾರೆ ನಮ್ಮ ಹತ್ರ ಒಂದು ಸಂಕ್ಷಿಪ್ತಗೊಳಿಸುವ ಶಕ್ತಿಯ ಮೂಲಕ ಈಗೀಗ ಸಾಕಾರಿ ಈಗೀಗ ಆಕಾರಿ ಈಗೀಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಬೇಕು. ದೇಖ್ತೆ ಹುಯೇ ನಾ ದೇಖೋ ಸುನ್ತೆ ಹುಯೇ ನಾ ಸುನೋ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನೋಡ್ತಿದ್ರು ನೋಡಬೇಡಿ, ಕೇಳ್ತಿದ್ರು ಕೇಳಬೇಡಿ ಅಂತ. जब ऐसी फुल स्टॉप की स्टेज हो तो प्रकृति पति बन प्रकृति के हलचल को स्टॉप कर सकेंगे. ಆಗ ಈ ರೀತಿ ಫುಲ್ ಸ್ಟಾಪಿನ ಸ್ಟೇಜ್ ಇದ್ದಾಗ ಪ್ರಕೃತಿ ಪತಿಯಾಗಿ ಪ್ರಕೃತಿಯ ಹಲ್ಚಲನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಾರೆ ಬಾಬಾ. ಸ್ಲೋಗನ್, ನಿರ್ವಿಘ್ನ ರಾಜ್ಯಾಧಿಕಾರಿ बनने के लिए ನಿರ್ವಿಘ್ನ ಸೇವಾದಾರಿ ಬನು. ನಿರ್ವಿಘ್ನ ರಾಜ್ಯಾಧಿಕಾರಿ ಆಗೋದಕ್ಕೋಸ್ಕರ ನಿರ್ವಿಘ್ನ ಸೇವಾದಾರಿ ಆಗಿರಿ. ಅವ್ಯಕ್ತ ಇಶಾರೆ, कंबाइंड रूप की स्मृति से सदा विजयी बनो. सदा यही स्मृति रहे कि मैं रूह उस सुप्रीम रूह के साथ कंबाइंड हूँ. सदा ಈ ಸ್ಮೃತಿ ಇರಲಿ, ನಾನು ಆತ್ಮ ಆ ಸುಪ್ರೀಂ ಆತ್ಮದ ಜೊತೆಗೆ ಕಂಬೈಂಡ್ ಆಗಿದ್ದೀನಿ. ಸುಪ್ರೀಂ ರೂಹ ಮುझे रूह के बिना रह नहीं सकते. ಸುಪ್ರೀಂ ಆತ್ಮ ನಾನು ಆತ್ಮದ ಹೊರತು ಇರಲಿಕ್ಕೆ ಸಾಧ್ಯ ಇಲ್ಲ. और मैं भी सुप्रीम रूह के बिना अलग नहीं हो सकता. ನಾನು ಕೂಡ ಆ ಸುಪ್ರೀಂ ಆತ್ಮದ ಹೊರತು ಅವನಿಂದ ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ऐसे हर सेकंड हजूर को हाजिर अनुभव करने से रूहानी खुशबू में अविनाशी और एक रस रहेंगे. ಈ ರೀತಿ ಪ್ರತಿ ಸೆಕೆಂಡ್ ಹಜೂರ್ ಹಾಜಿರ್ ಅಂದರೆ ಪರಮಾತ್ಮನನ್ನು ಸದಾ ಜೊತೆಯಲ್ಲಿ ಇಟ್ಕೊಂಡು ಅನುಭವ ಮಾಡೋದರಿಂದ ಆತ್ಮಿಕ ಸುಗಂಧದಲ್ಲಿ ಅವಿನಾಶಿ ಮತ್ತು ಏಕರಸವಾಗಿರ್ತೀರಾ ಅಂತ ಬಾಬಾ ಮಕ್ಕಳಿಗೆ
ತಿಳಿಸ್ಕೊಡ್ತಾರೆ. ಅಚ್ಚ, ಓಂ ಶಾಂತಿ.